ನಮಸ್ಕಾರ ಸ್ನೇಹಿತರೆ. ಮಕ್ಕಳ ಆರೋಗ್ಯ ದಿನದಿಂದ ದಿನಕ್ಕೆ ತುಂಬಾನೇ ಕಡಿಮೆ ಆಗ್ತಾ ಇದೆ. ನಾವು ನ್ಯೂಸ್ಗಳೆಲ್ಲ ನೋಡ್ತಾ ಇರ್ತೀವಿ, ಕೆಲವೊಂದು ಅಕ್ಕಪಕ್ಕ ಮನೆಗಳೆಲ್ಲ ನೋಡ್ತಾ ಇರ್ತೀವಿ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ನಾವು ಕೊಡ್ತಕ್ಕಂಥ ಫಾಸ್ಟ್ ಫುಡ್ ಆಗ್ಬೋದು, ಬೇಕರಿಯ ತಿಂಡಿಗಳಾಗ್ಬೋದು. ನಿಮ್ಗೆ ಗೊತ್ತಿದೆ, ಬೇಕರಿ ತಿಂಡಿಗಳನ್ನ ಮಾಡಬೇಕು ಅಂದ್ರೆ ಅತಿ ಹೆಚ್ಚಾಗಿ ಸಕ್ಕರೆಯನ್ನ ಬಳಸ್ತಾರೆ, ಹಾಗೇನೆ ಪಾಮ್ ಆಯಿಲ್ ನ ಬಳಸ್ತಾರೆ. ಯಾರು ಕೂಡ ಉತ್ತಮವಾದ ಎಣ್ಣೆಯನ್ನ ಯಾರು ಕೂಡ ಬಳಸೋದಿಲ್ಲ. ಸೊ ಇದೆಲ್ಲ ಮಕ್ಕಳ ಆರೋಗ್ಯದ ಮೇಲೆ ತುಂಬಾನೇ ಪರಿಣಾಮವನ್ನ ಬೀರ್ತಾ ಇದೆ. ಸೊ ನಾನು ಈ ವಿಡಿಯೋದಲ್ಲಿ ನಾನು ಅತಿ ಹೆಚ್ಚು ನೋಡಿದ್ದು ಹೃದಯಾಘಾತಕ್ಕೆ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಮಕ್ಕಳು ಸಾವನ್ನಪ್ತಾ ಇದೆ. ಸೊ ಜನವರಿ 18ನೇ ತಾರೀಕು, ಈ ವರ್ಷದ ಜನವರಿ 18ನೇ ತಾರೀಕು ಕೂಡ ಒಂದು ಯುವತಿ ಒಂದು ಶಾಲೆಯಲ್ಲಿ ಇರ್ಬೇಕಾದ್ರೆ ಆ ಯುವತಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹೃದಯಾಘಾತದಿಂದ ಆ ಮಗು ತೀರೋಗುತ್ತೆ. ಪೋಷಕರೇ, ನೀವು ಇವಾಗ ಅವಾಯ್ಡ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಮಕ್ಕಳ ಆರೋಗ್ಯದ ಮೇಲೆ ತುಂಬಾನೇ ಪರಿಣಾಮವನ್ನ ಬೀಳುತ್ತೆ. ಮಕ್ಕಳುಗಳನ್ನ ಕಳ್ಕೋಬೇಕಾಗತ್ತೆ. ಪೋಷಕರೇ, ಮೊದಲನೇದಾಗಿ ನಾನು ಮೊದಲನೇ ಪಾಯಿಂಟ್ ಅಲ್ಲಿ ಓದು ಅಂತ ಹೇಳಿ ಒತ್ತಡವನ್ನ ಕೊಡ್ತಾ ಇರ್ತೀವಿ. ಶಾಲೆಯಲ್ಲಿ ಮಕ್ಕಳಿಗೆ ಕಾಂಪಿಟೇಷನ್ ಇರುತ್ತೆ. ಸೊ ಅಲ್ಲೂ ಕೂಡ ಹೋಗ್ತಿದಂಗೆನೆ ಬೆಳಿಗ್ಗೆ ಶಾಲೆಗೆ ಹೋದ್ರು ಅಂದ್ರೆ ಸಂಜೆ ಬರೋವರೆಗೂ ಕೂಡ ಬರೀ ಓದು ಅಂತೇಳಿ ಒತ್ತಡನೇ ಇರುತ್ತೆ. ಅದಾದ ನಂತರ ಆ ಮಗು ಮನೆಗೆ ಬರುತ್ತೆ, ಬ್ಯಾಗ್ ಮಡಗಿ ಒಂದ್ ಸ್ವಲ್ಪ ನೀರ್ ಕುಡಿದು ಸ್ವಲ್ಪ ಹೊತ್ತು ಕುತ್ಕೊಂಡ ತಕ್ಷಣ ನಂತರ ಹೋಮ್ ವರ್ಕ್ ಮಾಡ್ಬೇಕಾಗುತ್ತೆ. ಕೆಲವು ಮಕ್ಕಳಿಗೆ ಸ್ವಲ್ಪ ಹೊತ್ತು ಆದ ತಕ್ಷಣ ಟ್ಯೂಷನ್ಗೆ ಹೋಗ್ಬೇಕಾಗುತ್ತೆ. ಸೊ ಪೋಷಕರೇ, ಓದು ಅಂತ ಹೇಳಿ ತುಂಬಾನೇ ಒತ್ತಡವನ್ನ ಹಾಕಿದ್ರು ಕೂಡ ಮಕ್ಕಳ ಹೃದಯದ ಮೇಲೆ ತಜ್ಞರ ಪ್ರಕಾರ, ವೈದ್ಯರ ಪ್ರಕಾರ ಸೊ ಹೃದಯದ ಮೇಲೆ ತುಂಬಾನೇ ಎಫೆಕ್ಟ್ ಬೀಳುತ್ತೆ. ಅದರಿಂದನೂ ಕೂಡ ಮಕ್ಕಳ ಆರೋಗ್ಯ ಕೂಡ ಹಾಳಾಗುತ್ತೆ. ಸೊ ನೀವು ಓದಿಸ್ಬೇಕು, ಕಾಂಪಿಟೇಷನ್ ಇರಬೇಕು, ಮಕ್ಕಳು ಚೆನ್ನಾಗಿ ಓದ್ಲಿ ಅನ್ನೋದು ಪ್ರತಿಯೊಬ್ಬರು ಪೋಷಕರ ಕನಸು ಕೂಡ. ಸೊ ಓದ್ಲಿ, ಬಟ್ ನೀವು ಎಷ್ಟು ಟೈಮ್ ಕೊಡ್ಬೇಕಾಗತ್ತೆ, ಅಲ್ಲಿಂದ ಬಂದ್ರೆ ಮತ್ತೆ ಗ್ಯಾಪ್ ಕೊಡ್ಬೇಕು. ನೀವೇ ನೋಡ್ತಾ ಇದ್ದೀರಾ, ಇತ್ತೀಚಿನ ದಿನಗಳಲ್ಲಿ ನಾವು ಮಕ್ಕಳುಗಳನ್ನ ಆಟ ಆಡೋದಕ್ಕೆ ಕಳ್ಸೋದಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಅಲ್ಲಿಂದ ಬಂದ್ರು ಅಂದ ತಕ್ಷಣ ಬ್ಯಾಗ್ ಮಡಗ್ತಾರೆ, ಸ್ವಲ್ಪ ಹೊತ್ತಾದ್ಮೇಲೆ ನೀರ್ ಕುಡ್ಕೊಂಡು ಸ್ವಲ್ಪ ಅದು ಸ್ನಾಕ್ಸ್ ತಿಂದ್ರು ಅಂದ್ರೆ ಮತ್ತೆ ಹೋಮ್ ವರ್ಕ್ ಬರಿಬೇಕು, ಇಲ್ಲ ಟ್ಯೂಷನ್ಗೆ ಹೋಗ್ಬೇಕಾಗತ್ತೆ. ಸೊ ಪೋಷಕರೇ, ದಯವಿಟ್ಟು ಆದಷ್ಟು ಕೂಡ ನೀವು ಶಾಲೆಯಲ್ಲಿ ಕಾಮನ್ ಆಗಿ ಎಷ್ಟು ಓದಿಸ್ತಾರೋ ಅಷ್ಟು ಓದಿಸಿರ್ತಾರೆ, ಬಂದ ಮೇಲೆ ಒಂದ್ ಸ್ವಲ್ಪ ಗ್ಯಾಪ್ ಕೊಡಿ. ಮಕ್ಕಳನ್ನ ಆಟ ಆಡೋದಕ್ಕೆ ಸ್ವಲ್ಪ ಹೊತ್ತು ಸಮಯವನ್ನ ಬಿಡ್ಬೇಕಾಗತ್ತೆ. ಯಾಕೆ ಅಂದ್ರೆ ಅವರಿಗೆ ದೈಹಿಕವಾಗಿ ಏನು ಕೂಡ ಅವರು ಆಟ ಮಾಡೋದಿಲ್ಲ, ಮತ್ತೆ ಎಲ್ಲೂ ಓಡಾಡೋದಕ್ಕಾಗಲ್ಲ. ಅಲ್ಲಿಂದ ಬಂದ್ರಿಂದೆ ಚಿಲ್ಕ ಹಾಕೊಂಡು ಒಳಗಡೆ ಓದ್ಬೇಕಾಗತ್ತೆ. ಅದ್ ಬಿಟ್ರೆ ಟ್ಯೂಷನ್ಗೆ ಹೋದ್ರೆ ಅಲ್ಲೂ ಕೂಡ ಸೇಮ್ ಶಾಲೆಗೆ ಹೋದಷ್ಟೇ ಆಗುತ್ತೆ. ಅದ್ ಬಂದ್ರೆ ರಾತ್ರಿ ಆಗುತ್ತೆ, ಸ್ವಲ್ಪ ಹೊತ್ತಿರ್ತಾರೆ, ಊಟ ಮಾಡಿದ ತಕ್ಷಣ ಮತ್ತೆ ಮಲಗ್ತಾರೆ, ಮತ್ತೆ ಬೆಳಿಗ್ಗೆ ಇದ್ರೆ ಅದೇ ರೊಟೀನ್ ಆಗ್ತಾ ಇರುತ್ತೆ. ಸೊ ಅವ್ರು ಯಾವುದೇ ತರ ವ್ಯಾಯಾಮ ಮಾಡೋದಾಗ್ಬೋದು, ಮತ್ತೆ ಅವರಿಗೆ ಯಾವುದೇ ತರ ಡ್ಯಾನ್ಸ್ ಕ್ಲಾಸ್ಗಳು ಮತ್ತೆ ಕರಾಟೆ ಕ್ಲಾಸ್ಗಳಿಗೆ ಕಳಿಸ್ತಾ ಇರೋದಂತದ್ದು ಮಕ್ಕಳಿಗೆ ಆರೋಗ್ಯದ ಮೇಲೆ ತುಂಬಾನೇ ಪರಿಣಾಮವನ್ನ ಬೀರುತ್ತೆ. ಸೊ ಅದ್ರ ಜೊತೆಗೆ ಓದು ಅಂತ ಹೇಳಿ ಒತ್ತಡವನ್ನ ಕೊಟ್ಟದಾಗ ಏನಾಗುತ್ತೆ, ಮಕ್ಕಳ ಹೃದಯದ ಮೇಲೆ ತುಂಬಾನೇ ಪರಿಣಾಮವನ್ನ ಬೀರುತ್ತೆ. ಇದು ತಜ್ಞರು ಹೇಳಿರುವ ಪ್ರಕಾರನೇ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೇನೆ. ಎರಡನೆಯದಾಗಿ, ಹೃದ್ರೋಗ ತಜ್ಞರ ಪ್ರಕಾರ ಫಾಸ್ಟ್ ಫುಡ್ಗಳು, ಬೇಕರಿ ತಿಂಡಿ ತಿನಿಸುಗಳು ಮಕ್ಕಳ ಹೃದಯದ ಮೇಲೆ ತುಂಬಾನೇ ಪರಿಣಾಮವನ್ನ ಬೀರುತ್ತೆ. ಪೋಷಕರೇ, ನಿಮ್ಗೆ ಗೊತ್ತು, ಫಾಸ್ಟ್ ಫುಡ್ ತುಂಬಾ ಟೇಸ್ಟಿ ಆಗಿರುತ್ತೆ. ಮತ್ತೆ ತಿಂಡಿ ತಿನಿಸುಗಳು, ಪಿಜ್ಜಾ, ಬರ್ಗರ್ಗಳಾಗ್ಬೋದು, ಇವೆಲ್ಲ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಅದಕ್ಕೆಲ್ಲ ಏನೇನ್ ಬಳಸ್ತಾರೆ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಅದು ದೊಡ್ಡವರಾದ ನಮ್ಗೇನೆ ತುಂಬಾ ಪರಿಣಾಮ ಬೀರುತ್ತೆ. ಅದರಿಂದ ಮಕ್ಕಳಿಗೆ ಇನ್ನು ಎಷ್ಟು ಮಟ್ಟಿಗೆ ಪರಿಣಾಮವನ್ನ ಬೀರ್ಬೋದು ಅಂತ ನೀವೇ ಒಂದ್ಸತಿ ಗೆಸ್ ಮಾಡ್ಕೊಳ್ಳಿ. ಸೊ ಹೃದ್ರೋಗ ತಜ್ಞರು, ಡಾಕ್ಟರ್ಗಳು ಹೇಳೋ ಪ್ರಕಾರ ಸಾಧ್ಯವಾದಷ್ಟು ಫಾಸ್ಟ್ ಫುಡ್ಗಳು, ಬೇಕರಿ ತಿಂಡಿ ತಿನಿಸುಗಳನ್ನ ಅವಾಯ್ಡ್ ಮಾಡಿ. ಸೊ ಇದರಿಂದನೇ ಅತಿ ಹೆಚ್ಚು ಹೃದಯಾಘಾತಕ್ಕೆ ಕಾರಣವಾಗ್ತಾ ಇದೆ. ಸೊ ನಾವು ಸಾಧ್ಯವಾದಷ್ಟು ಮನೆಗೆ ಬಂದಾಗ ಏನೇನು ನಮ್ಮ ಮನೆಗಳಲ್ಲಿ ಇದೆಯೋ ಸೊ ಅದನ್ನೇ ಸ್ವಲ್ಪ ಮಕ್ಕಳಿಗೆ ಮಾಡಿಕೊಟ್ಟು ಅಭ್ಯಾಸ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ನಾವು ನಮ್ಮ ಕೆಲಸಗಳ ಒತ್ತಡದಲ್ಲಿ ಮಕ್ಕಳಿಗೆ ಯಾವ್ದು ಬೇಕರಿ ಐಟಮ್ನ ತಂದ್ಕೊಟ್ಬಿಡೋದು, ಫಾಸ್ಟ್ ಫುಡ್ ನ ಆರ್ಡರ್ ಮಾಡೋದು, ಅದೇ ಅಭ್ಯಾಸನ ಮಾಡ್ತಾ ಹೋದ್ರೆ ಮಕ್ಕಳು ತದನಂತರದ ದಿನಗಳಲ್ಲಿ ಅದನ್ನೇ ಹೆಚ್ಚು ಕೇಳ್ತಾ ಹೋಗ್ತವೆ. ಇದರಿಂದನೂ ಕೂಡ ಮಕ್ಕಳ ಒಂದು ಆರೋಗ್ಯದ ಮೇಲೆ ತುಂಬಾನೇ ಪರಿಣಾಮವನ್ನ ಬೀರುತ್ತೆ. ಇದರಿಂದ ನೀವು ಬೇಕರಿ ಐಟಮ್ಗಳನ್ನ ತಿನ್ನಿಸ್ತೀರಾ. ಸೊ ಬೇಕರಿಲಿ ಬಳಸೋದು ಯಾವ್ದಂದ್ರೆ ಅತಿ ಹೆಚ್ಚು ಸಕ್ಕರೆ ಮತ್ತು ಮೈದಾ, ಇವೆರಡರಿಂದನೇ ಅತಿ ಹೆಚ್ಚು ತಿಂಡಿಗಳು ತಯಾರಾಗುತ್ತೆ. ನಿಮ್ಗೆ ಗೊತ್ತು, ಮನುಷ್ಯನ ಆರೋಗ್ಯಕ್ಕೆ ಮೈದಾ ಎಷ್ಟು ಡೇಂಜರ್ ಅಂತ ಹೇಳಿ. ಹಾಗೇನೆ ಸಕ್ಕರೆ ಕೂಡ, ಸಕ್ಕರೆ ಅಂಶ ಮನುಷ್ಯನಿಗೆ ತುಂಬಾನೇ ಡೇಂಜರ್. ಸೊ ಅದು ದೊಡ್ಡವರಿಗೂ ಕೂಡ ತುಂಬಾನೇ ಪ್ರಾಬ್ಲಮ್ ಅನ್ನ ತಂದುಕೊಡುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ ಯಾವುದೇ ಬೇಕರಿಯವರಾಗ್ಬೋದು, ತಿಂಡಿ ತಿನಿಸುಗಳನ್ನ ಮಾಡೋರಾಗ್ಬೋದು, ತುಂಬಾ ಒಳ್ಳೆ ಎಣ್ಣೆನ ಜಾಸ್ತಿ ದುಡ್ಡು ಕೊಟ್ಟು ಯಾರು ತಂದು ಬಳಸೋದಿಲ್ಲ. ಎಲ್ರು ಕೂಡ ತಗೊಬರೋದೆ ಕಡಿಮೆ ರೇಟಿನ ಎಣ್ಣೆಗಳನ್ನ ಹಾಕೋದು, ಆಲ್ಮೋಸ್ಟ್ ಪಾಮ್ ಆಯಿಲ್ನೇ ಬಳಸ್ತಾರೆ. ಹಾಗೇನೆ ಸಕ್ಕರೆ ಅಂಶ ತುಂಬಾನೇ ಇರುತ್ತೆ. ಸೊ ಅದು ಮಕ್ಕಳ ಹೆಲ್ತ್ ಮೇಲೆ, ಆರೋಗ್ಯದ ಮೇಲೆ ತುಂಬಾನೇ ಪರಿಣಾಮವನ್ನ ಬೀರ್ತಾ ಹೋಗುತ್ತೆ. ಸೊ ಇಷ್ಟು
ತಿಳ್ಕೊಂಡಿದ್ದು ಕೂಡ ಮಕ್ಕಳಿಗೆ ನಾವು ಸ್ಟೆಪ್ ಬೈ ಸ್ಟೆಪ್ ಮಕ್ಕಳಿಗೆ ನಮ್ಮ ಮನೆಯಲ್ಲೇ ಒಂದಷ್ಟು ತಿಂಡಿ ತಿನಿಸುಗಳನ್ನ ಮಾಡಿಕೊಂಡು ಅದನ್ನ ಅಭ್ಯಾಸ ಮಾಡಿಸ್ತಾ ಹೋದ್ರೆ ಬೇಕರಿ ತಿಂಡಿಗಳು ಅವಾಯ್ಡ್ ಮಾಡಿದ್ರೆ ಮಕ್ಕಳ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಸ್ನೇಹಿತರೆ, ಮೂರನೇದಾಗಿ ಸ್ಥೂಲಕಾಯ ಅಂದ್ರೆ ಮಕ್ಕಳು ಚಿಕ್ಕಂದಿನಲ್ಲಿ ತುಂಬಾ ದಪ್ಪಕ್ಕಿತ್ತಂದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅದು ಕೂಡ ಹೃದಯದ ಮೇಲೆ ತುಂಬಾನೇ ಪರಿಣಾಮವನ್ನ ಬೀರುತ್ತೆ. ಮಾಡಿಸೋದಾಗಿರ್ಬೋದು ಅಥವಾ ಯಾವ್ದಾದ್ರು ಒಂದು ಕರಾಟೆ ಅಥವಾ ಡ್ಯಾನ್ಸ್ ಈ ತರದ ದೈಹಿಕವಾಗಿ ಅವರು ಆಕ್ಟಿವ್ ಆಗಿರುವಂತಹ ಕೆಲವೊಂದಕ್ಕೆ ಸೇರಿಸಿದ್ರೆ ನೀವು ಮಕ್ಕಳಿಗೆ ಆ ಒಂದು ದಪ್ಪ ಆಗಿರೋದು ಅವರ ಹೃದಯಕ್ಕೆ ತುಂಬಾನೇ ಎಫೆಕ್ಟ್ ಅಂತ ಹೇಳಿ ತಜ್ಞರು ಅದನ್ನು ಕೂಡ ಹೇಳಿದ್ದಾರೆ. ಸೊ ತುಂಬಾ ದಪ್ಪಕ್ಕಿದೆ, ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂದ್ರೆ ಸ್ವಲ್ಪ ದಿನಗಳನ್ನೇ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಾ ಇರ್ಬೇಕಾಗುತ್ತೆ. ಎಲ್ಲ ಮಕ್ಕಳು ಕೂಡ ಆತರ ಆಗ್ತಾ ಇರುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಈ ಒಂದು ಅಂಶವನ್ನ ನಿಮಗೆ ಎಲ್ಲರಿಗೂ ಕೂಡ ಸಜೆಸ್ಟ್ ಮಾಡ್ತೇನೆ. ಸೊ ಸಾಧ್ಯವಾದಷ್ಟು ದಿನದಲ್ಲಿ 1 ಗಂಟೆ ಮಕ್ಕಳಿಗೆ ಡ್ಯಾನ್ಸ್ ಅಥವಾ ಕರಾಟೆಗೆ ಸೇರಿಸಿ, ಅದರಲ್ಲೂ ಸಿಟಿ ಭಾಗದಲ್ಲಿರ್ತಕ್ಕಂತಹ ದಂಪತಿಗಳು, ಪೋಷಕರುಗಳು. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಹಳ್ಳಿ ಪ್ರದೇಶಗಳಲ್ಲಿರ್ತಕ್ಕಂಥ ಮಕ್ಕಳುಗಳಿಗೆ ಅವ್ರಿಗೇನು ಆಗೋದಿಲ್ಲ, ಅಲ್ಲೇನೆ ಓಡಾಡ್ತಾ ಇರ್ತಾರೆ, ಮಕ್ಕಳ ಜೊತೆ ಅವ್ರು ಆಟ ಆಡ್ತಾ ಇರ್ತಾರೆ. ನೀವು ಎಷ್ಟೇ ಹೇಳಿ ಅವರು ಓದ್ಬೇಕಾದ್ ಸ್ವಲ್ಪ ಹೊತ್ತೇ ಓದೋದು, ಬೇರೆ ಟೈಮ್ಗಳೆಲ್ಲ ಓಡಾಡ್ತಾ ಇರ್ತಾರೆ. ಏನಾದ್ರು ಕೆಲಸಗಳಿದ್ರು ಕೂಡ ಪೋಷಕರಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಹಳ್ಳಿ ಭಾಗದ ಮಕ್ಕಳುಗಳು. ಆದ್ರೆ ನಗರ ಪ್ರದೇಶಗಳಿರ್ತಕ್ಕಂಥವ್ರು ಯಾವುದೇ ಕಾರಣಕ್ಕೂ ಕೂಡ ಮಕ್ಕಳುಗಳ ಜೊತೆಗಳು ಬೆರೆಯೋದಿಕ್ಕೆ ನಾವು ಕೂಡ ಬಿಡೋದಿಲ್ಲ. ಮತ್ತೆ ಮಕ್ಕಳು ಕೂಡ ಹೊರಗಡೆಗೆ ಹೋಗೋದಿಲ್ಲ. ಅಷ್ಟಾಗಿ ಬಂದ್ರು ಮೊಬೈಲ್ ಇಟ್ಕೊಳ್ತಾರೆ. ಇತ್ತೀಚಿನ ಮಕ್ಕಳುಗಳು ಅತಿ ಹೆಚ್ಚು ಮೊಬೈಲ್ ನ ಬಳಸ್ತಾ ಇರ್ತಾರೆ. ಅದ್ ಬಿಟ್ರೆ ಟ್ಯೂಷನ್ ಬಿಟ್ರೆ ಶಾಲೆ ಇದೇ ಆಗಿರುತ್ತೆ. ಹಾಗಾಗಿ ಮಕ್ಕಳಿಗೆ ನೀವು ಅಟ್ಲೀಸ್ಟ್ ದಿನದಲ್ಲಿ 1 ಗಂಟೆ ಆದ್ರೂ ಡ್ಯಾನ್ಸ್ಗೆ ಸೇರಿಸಿದ್ರಿ ಅಥವಾ ಕರಾಟೆಗೆ ಸೇರಿಸಿದ್ರಿ ಅಂದ್ರೆ ಮಕ್ಕಳಿಗೆ ಅವಾಗ ಅವರು ತುಂಬಾನೇ ದೈಹಿಕವಾಗಿ ಅವ್ರು ಏನಾದ್ರೂ ಒಂದು ಎಕ್ಸರ್ಸೈಸ್ ನ ಮಾಡ್ತಾ ಬಂದಿರ್ತಾರೆ. ಅಟ್ಲೀಸ್ಟ್ ದಿನದಲ್ಲಿ 1 ಗಂಟೆ ಅವರು ಆತರ ದೇಹವನ್ನು ದಂಡಿಸಿದ್ರೆ ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೇದಾಗ್ಬೋದು. ಹಾಗಾಗಿ ಈ 4ನೇ ಅಂಶದಲ್ಲಿ ಏನಂತಂದ್ರೆ ದೈಹಿಕವಾಗಿ ಅವ್ರನ್ನ ದಂಡಿಸಿದ್ರೆ ಮಕ್ಕಳಿಗೆ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಈ ಒಂದು ಭಾವನೆ. ಹಾಗೇನೆ 5ನೆಯ ಅಂಶ ಏನು ಅಂತಂದ್ರೆ ಮಕ್ಕಳಿಗೆ ಸಿಹಿ ತಿಂಡಿಗಳು ಅಂತಂದ್ರೆ ತುಂಬಾನೇ ಇಷ್ಟ. ಸೊ ಸಿಹಿ ತಿನಿಸುಗಳು, ಬೇಕರಿ ಐಟಮ್ಗಳು ಅಂದ್ರೆ ಮಕ್ಕಳಿಗೆ ತುಂಬಾನೇ ಇಷ್ಟ ಆಗ್ತಿರುತ್ತೆ. ಸಾಧ್ಯವಾದಷ್ಟು ನೀವು ಅವಾಯ್ಡ್ ಮಾಡ್ಬೇಕಾಗುತ್ತೆ. ನೀವು ಅಬ್ಸರ್ವ್ ಮಾಡಿರ್ತೀರ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಸಿಹಿ ತಿನ್ನೋದ್ರಿಂದ ಏನೇನು ಎಫೆಕ್ಟ್ ಆಗುತ್ತೆ ಅನ್ನೋದಕ್ಕೆ ಚಿಕ್ಕ ಮಕ್ಕಳಿಗೆ ಸಕ್ಕರೆ ಕಾಯಿಲೆಗಳು, ಮಧುಮೇಹ ಬರ್ತಾ ಇದೆ. ಸೊ ಮಧುಮೇಹ ಬಂತು ಅಂತಂದ್ರೆ ತುಂಬಾನೇ ಕಷ್ಟ. ಅದು ಯಾರ್ಯಾರು ಅನುಭವಿಸ್ತಿರ್ತಾರೆ ಪೋಷಕರು ಅವ್ರಿಗೆ ಮಾತ್ರ ನಿಜವಾಗ್ಲೂ ಗೊತ್ತಿರುತ್ತೆ. ಕೆಲವು ಮಕ್ಕಳಿಗೆ ಡೈಲಿ ಇಂಜೆಕ್ಷನ್ ಕೊಡ್ಬೇಕಾಗುತ್ತೆ. ಸೊ ಹಾಗಾಗಿ ಅಂತ ಇದಿಷ್ಟನ್ನು ಕೂಡ ನೀಟಾಗಿ ಫಾಲೋ ಮಾಡಿ. ಹಾಗೇನೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೇನೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.